ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನನೊಂದಿದ್ದರೆ ಮಾರ್ಗವಿದೆ, ನಗು ಹೊಂದಿದ್ದರೆ ಸ್ವರ್ಗವಿದೆ, ನಂಬಿಕೆಯೊಂದಿದ್ದರೆ ಜೀವನವಿದೆ, ನಿಷ್ಕಲ್ಮಶವಾದ ಭಕ್ತಿಯೊಂದಿದ್ದರೆ ಎಂತಹ ಸಂದರ್ಭದಲ್ಲೂ ಭಗವಂತನ ಅನುಗ್ರಹ ನಮ್ಮ ಜೊತೆಗೆ ಇರುತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀ ಗುರುಚರಿತ್ರೆಯ 47ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿವಿಸ್ಸೀದಸಾದನಂ. ಶ್ರೀ ಗುರುಗಳು ಗಾಣಿಗಾಪುರದಲ್ಲಿರುವಾಗ ಒಮ್ಮೆ ದೀಪಾವಳಿ ಹಬ್ಬವು ಬಂದಿತು. ಬೇರೆ ಊರುಗಳಿಂದ ಶಿಷ್ಯರು ಗುರುಗಳನ್ನು ಆಹ್ವಾನಿಸಲು ಬಂದರು. ಈಗ 7 ಗ್ರಾಮಗಳಿಂದ ಬಂದ ಶಿಷ್ಯರನ್ನು ಕುರಿತು ಗುರುಗಳು ನಸುನಗುತ್ತಾ, ಶಿಷ್ಯರೇ, ನಿಮ್ಮ ಊರುಗಳು ಒಂದೊಂದು ಬೇರೆ ಬೇರೆ ದಿಕ್ಕಿನಲ್ಲಿದೆ. ಆದ್ದರಿಂದ ಬರಲು ಸಾಧ್ಯವೇ? ನೀವೇ ನಿಮ್ಮಲ್ಲಿ ಚರ್ಚಿಸಿ ಊರಿಗೆ ಬರಬೇಕು. ಯಾರ ಊರಿಗೆ ಬರಬೇಕು ಗೊತ್ತಾಯ್ತಾ? ನಿಮ್ಮೂರಿಗೆ ಬೇರೆ ಬೇರೆ ದಿಕ್ಕಿನಲ್ಲಿದೆ. ಪೂರ್ವದಲ್ಲಿದೆ, ಪಶ್ಚಿಮದಲ್ಲಿದೆ, ಉತ್ತರದಲ್ಲಿದೆ, ದಕ್ಷಿಣದಲ್ಲಿದೆ, ಈಶಾನ್ಯದಲ್ಲಿದೆ, ವಾಯುವ್ಯದಲ್ಲಿದೆ. ಎಲ್ಲ ದಿಕ್ಕಿನಲ್ಲೂ ನಿಮ್ಮ ಊರುಗಳಿದೆ. ನಾನು ಯಾವ್ದಕ್ಕೆ ಅಂತ ಬರೋಕ್ಕಾಗತ್ತೆ? ನೀವೇ ಯಾವ ಊರಿಗೆ ಬರಬೇಕು ಅಂತ ಹೇಳಿ, ಮೊದಲು ಬರಬೇಕು. ಯಾರ ಊರಿಗೆ ನಂತರ ಎಂಬುದನ್ನು ತೀರ್ಮಾನಿಸಿ ನಮಗೆ ತಿಳಿಸಿ ಅಂತ ಹೇಳ್ತಾರೆ. ಆಗ ಶ್ರೀ ಗುರುಗಳು, ನಮ್ಮಲ್ಲಿ ಮೊದಲು ಬರಲಿ, ನಮ್ಮಲ್ಲಿ ಆಮೇಲೆ ಇವರ ಕಡೆಗಳಲ್ಲಿ ಹೋಗಲಿ ಎಂದು ಅವರವರಲ್ಲೇ ವಿವಾದ ಆರಂಭ ಆಗತ್ತೆ. ಗುರುಗಳು, ನಾವು ಯಾರಾದರೂ ಒಬ್ಬರ ಮನೆಗೆ ಮಾತ್ರ ಬರುತ್ತೇವೆ, ಜಗಳ ಬೇಡ ಎಂದರು. ಶಿಷ್ಯರಲ್ಲಿ ಕೆಲವರು, ಸ್ವಾಮಿ, ನಾವು ನಿಮ್ಮನ್ನು ದೇವತಾ ಸ್ವರೂಪವರೆಂದೇ ನಂಬಿದ್ದೇವೆ. ನೀವು ಒಂದು ಕಡೆಗೆ ಹೋಗಿ ಇನ್ನೊಂದು ಕಡೆ ಹೋಗದಿದ್ದರೆ, ಉದಾಸೀನ ಮಾಡಿದರೆ ಪ್ರಾಣತ್ಯಾಗ ಮಾಡಲು ಸಿದ್ಧ. ಇದರ ಮೇಲೆ ನಿಮ್ಮಪ್ಪಣೆ ಅಂತ ಕೇಳ್ತಾರೆ. ಗುರುಗಳು ಇದನ್ನು ಕೇಳಿ ಭಕ್ತರ ಪ್ರೀತಿಯನ್ನರಿತು, ಚಿಂತೆ ಬೇಡ, ಎಲ್ಲರ ಮನೆಗೂ ಬರುತ್ತೇವೆ, ನೀವು ನಿಶ್ಚಿಂತರಾಗಿ ಹೋಗಿ ಬನ್ನಿ ಎಂದರು. ಒಬ್ಬಾತನು, ಎಲ್ಲರ ಮನೆಗೆ ಬರುವುದೆಂದರೆ ನಾವು ಹೇಗೆ ತಿಳಿಯಬೇಕು? ಎಲ್ಲರ ಮನೆಗೂ ಬರ್ತೀವಿ ಅಂತ ಹೇಳ್ಬಿಟ್ರು. ಮೊದಲಾದರೆ, ನೋಡಪ್ಪ, ಆ ದಿಕ್ಕಿನಲ್ಲಿದೆ, ಈ ದಿಕ್ಕಿನಲ್ಲಿದೆ, ಹೇಗಪ್ಪ ಬರೋಕ್ಕಾಗತ್ತೆ ಅಂದರು. ಈಗ ಹಾಗೆ ಹೇಳಿದ ತಕ್ಷಣ ನಿಮ್ಮ ಮನೆಗೆಲ್ಲ ಬರ್ತೀನಿ ನೋಡಿರಿ ಅಂತ ಅಂದ್ಬಿಟ್ಟು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಗುರುಗಳ ಎಲ್ಲರನ್ನೂ ಪ್ರತ್ಯೇಕವಾಗಿ ಕಿವಿಯಲ್ಲಿ ನಿಮ್ಮ ಮನೆಗೆ ಬರುತ್ತೇವೆ, ಇದನ್ನು ರಹಸ್ಯವಾಗಿಡು, ಯಾರಲ್ಲಿಯೂ ಹೇಳಬೇಡ ಎಂದರು. ಎಲ್ಲರನ್ನೂ ಕರೆಯೋದು, ನಿಮ್ಮ ಮನೆಗೆ ಬರ್ತೀನಿ, ಹೇಳ್ಬೇಡ ಯಾರಿಗೂ, ನಿಮ್ಮ ಮನೆಗೆ ಬರ್ತೀನಿ, ಹೇಳ್ಬೇಡ ಯಾರಿಗೂ, ನಿಮ್ಮ ಮನೆಗೆ ಬರ್ತೀನಿ, ಹೇಳ್ಬೇಡ ಯಾರಿಗೂ ಅಂತ ಎಲ್ಲರಿಗೂ ಹೇಳ್ತಾರೆ. ಈಗ ಗ್ರಾಮಸ್ಥರಿಗೆಲ್ಲ ಒಂದು ರೀತಿ ಹೇಳಿ ಅವರನ್ನು ರವಾನಿಸಿದರೋ. ದೀಪಾವಳಿಯ ದಿನ ಬಂದಿತು. ಗಾಣಿಗಾಪುರದ ಭಕ್ತರು ಗುರುಗಳನ್ನು ಮಠದಲ್ಲೇ ಉಳಿಯುವಂತೆ ಆಗ್ರಹಪಡಿಸಿದರೋ, ಬೇಡಿದರೋ. ನೀವು ದೀಪಾವಳಿ ದಿನ ಎಲ್ಲೂ ಹೋಗಬಾರ್ದು, ಇಲ್ಲೇ ಉಳಿಬೇಕು ಅಂತ ಬೇಡ್ಕೊಂಡ್ರು. ಆಗ ನರಸಿಂಹ ಸ್ವಾಮಿಗಳು, ಹಾಗೇ ಆಗಲಿ, ನಿಮ್ಮೆಲ್ಲರ ಮನೆಗೂ ನಾವು ಬರುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಇದೇನು, ಪರ ಊರಿನವ್ರಿಗೂ ಗುರುಗಳು ಬರುವೆನೆಂದು ಹೇಳಿದ್ದಾರೆ, ನಮಗೂ ಹೇಳುತ್ತಿದ್ದಾರೆ ಎಂದು ಚಿಂತಿಸದೆ ಜನರಿಗೆ ನಿಮ್ಮ ಆಸೆ ನೆರವೇರುತ್ತದೆ ಹೇಳಿ ಮನೆಗೆ ಕಳಿಸಿದರು. ಆ ಊರಿನಲ್ಲೂ ನೀವು ಮಠ ಬಿಟ್ಟು ಹೋಗಬಾರ್ದು ಅಂತಂದರು. ಮಠ ಬಿಡು ಅಂತಾರೆ, ಅಲ್ಲಿಗೂ ಹೇಳ್ತಾರೆ, ನಿಮ್ಮನಿಗೂ ಬರ್ತೀವಿ ಅಂತಾರೆ, ಹೇಗೆ ಇದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಧನತ್ರಯೋದಶಿಯ ದಿನ ಬಂದಿತು. ಶ್ರೀಗಳು 8 ರೂಪಗಳನ್ನು ಧರಿಸಿ 7 ಊರುಗಳಿಗೂ ಗಾಣಿಗಾಪುರದ ಭಕ್ತರ ಮನೆಗಳಿಗೂ ಭೇಟಿ ನೀಡಿ ಎಲ್ಲರ ಮನಸ್ಸು ಸಂತೋಷಗೊಳಿಸಿದರ. ನೋಡಿ, 8 ರೂಪಗಳನ್ನು ಧರಿಸಿ 7 ಊರುಗಳಿಗೂ ಗಾಣಿಗಾಪುರದಿಂದ ಅವರು ಎಲ್ಲರ ಮನೆಗೆ ಭೇಟಿ ನೀಡಿ ಮನಸ್ಸು ಸಂತೋಷ ಪಡಿಸ್ತಾರೆ. ಕಾರ್ತಿಕ ಹುಣ್ಣಿಮೆ ದಿನ ಗುರುಮಠಕ್ಕೆ ಬಂದ ಭಕ್ತರು ತಮ್ಮ ತಮ್ಮ ಮನೆಗೆ ಗುರುಗಳು ಬಂದ ಸಂತಿಯನ್ನು ಹೇಳಿಕೊಂಡರು. ಗಾಣಿಗಾಪುರದ ಭಕ್ತರು ಶ್ರೀಗಳ ಇಲ್ಲಿಯೇ ಇದ್ದರು, ಎಲ್ಲೂ ಹೋಗಲಿಲ್ಲ ಎಂದರು. ಗಾಣಿಗಾಪುರದಲ್ಲಿ ಎಲ್ಲ ಭಕ್ತರೇನು, ನಿಮ್ಮನಿಗೆ ಯಾಕೆ ಬಂದುಬಿಟ್ರು? ನಾವು ಇಲ್ಲೇ ಇದ್ದರು, ಭಕ್ತರು ಸ್ವಾಮಿಗಳು ಇಲ್ಲೇ ಇದ್ದರು, ಊರಲ್ಲೇ ಇದ್ದರು, ಮಠದಲ್ಲೇ ಇದ್ದರು ಅಂತ ಹೇಳ್ತಾರೆ. ಎಲ್ಲ ಭಕ್ತರು ಶ್ರೀಗಳು ಎಲ್ಲ ಕಡೆ ವ್ಯಾಪಿಸಬಲ್ಲ ಸರ್ವಶಕ್ತರು ಎಂಬುದನ್ನು ಮನಗಂಡರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 47ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 25/12/2024 ಬುಧವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ದಶಮಿ, ರಾತ್ರಿ 9 ಗಂಟೆ 5 ನಿಮಿಷ ತನಕ ಇದೆ. ನಕ್ಷತ್ರ ಚಿತ್ತೆ, ಹಗಲು 2 ಗಂಟೆ 50 ನಿಮಿಷ ತನಕ ಇದೆ. ಮಳೆ ಮೂಲ 4ನೇ ಪಾದ. ರಾಹುಕಾಲ 12:23ರಿಂದ 1:48 ತನಕ ಇದೆ. ಗುಳಿಕ ಕಾಲ 10:57ರಿಂದ 12 ಗಂಟೆ 23 ನಿಮಿಷ ತನಕ ಇದೆ.
ಯಮಗಂಡ ಕಾಲ 8 ಗಂಟೆ 6 ನಿಮಿಷದಿಂದ 9 ಗಂಟೆ 32 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಗುರುಗಳು ತಿಳಿಸಿದರೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.